ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ KA15 ಕನ್ನಡಿಗ. ತುಂಬ ದಿನ ಆದಮೇಲೆ ಮತ್ತೊಂದು ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಸ್ವಲ್ಪ ಮೊಬೈಲು ಪ್ರಾಬ್ಲಮ್ ಇತ್ತು, ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅದನ್ನ ರೆಡಿ ಮಾಡಿಸ್ಕೊಂಡು ಸೀದಾ ಬಂದ್ಬಿಡೋದಷ್ಟೆ. ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಬೇಗ ಹೊರಡ್ಬೇಕಿತ್ತು. ಈಗ 11 ಗಂಟೆ ಆಯ್ತಾ. 11 ಗಂಟೆಗೆ ಟ್ರಾಫಿಕ್ ಏನು ಗುರು, ಯಪ್ಪ ದೇವ, ಮಲ್ಕೊಂಬಿಟ್ಟಿದ್ದೆ, ನಿದ್ದೆ ಬಂದ್ಬಿಟ್ಟಿತ್ತು ಸರಿಯಾಗಿ. ನೈಟು 11:45 ಆಗಿತ್ತು, 11:40 ಸಮಥಿಂಗ್ ಆಗಿತ್ತು. ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೊಂಬಿಟ್ಟಿದ್ದೆ. ಇವಾಗ ಎದ್ದು ನೆನಪಾಯಿತು, ಹೋಗ್ಬೇಕಿತ್ತಲ್ಲ ಅಂತ. ಅದಕ್ಕೋಸ್ಕರ ರೆಡಿಯಾಗಿ ಹೊರಟಿದ್ದೀನಿ. ಈ ಆಫೀಸ್ ಒಳಗಡೆ ಸೆಕ್ಯೂರಿಟಿಗಳದೊಂದು ಕಾಟನಪ್ಪ. ಅಯ್ಯಪ್ಪ, ID ಕಾರ್ಡ್ ಇಲ್ಲದೆ ಬಿಡಲ್ಲ ಅಂತಾರೆ. ID ಕಾರ್ಡ್ ರೂಮಲ್ಲಿದೆ. ಯಾರಿಗೆ ಹೇಳೋಣ ನಮ್ಮ ಕಷ್ಟ, ಹೇಳಿದ್ರು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಹೋಗಿ ಊರು ಸೇರ್ಕೋಕಂಡ ಅಣ್ಣ ಗಲ್ಗಲಿಲೆಲ್ಲ PG ಮಾಡ್ಕೊಂಬಿಟ್ಟವನಪ್ಪ. ಏನು ಜನ ಗುರು, ನಮ್ಮ ಜೊತೆ ಆರಾಮಾಗಿರು ಅಂತ ಹೇಳಿದ್ರೆ ಕೇಳಲ್ಲ ಅಂತದೆ ಮಗ. ಇದೇನಳಮಯ್ಯ, ಊರ್ ಬಿಟ್ಬಿಟ್ಟು 10 ಮೈಲಿ ಬಂದ್ಬಿಟ್ಟಿದ್ಯಾ? ಊರಲ್ಲಿ ಇದ್ರೆ ಆಯ್ತಿರ್ಲಿಲ್ವಾ? ಅದೇ ರೂಟ ಅಲ್ಲ, ಈ ರೂಟ ಅಲ್ಲ. ಇವನ್ಯಾವನ ಸೆಡೆ ನನ್ನ ಮಗ. ಈ ಖುಷಿಗೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಗುರು, ಗಾಡಿ ನಿಲ್ಸ್ಕೊಂಡು ಸಾಯ್ತವನು. ಪೊಲೀಸಪ್ಪ, ನೀನೇ ಈ ಥರ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇದ್ರೆ ಹೆಂಗೆ? ಗಾಡಿಯಿಂದ ಇಳಿದ್ಬಿಟ್ಟು ಸೈಡ್ ಹಾಕ್ಬಿಟ್ಟು ಕೆಲಸ ಮಾಡ್ಬೇಕು ತಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಈ ಮೂಲೆಲ್ಲ ರೂಮ್ ಯಾಕೆ ಮಾಡ್ಕೋಬೇಕು, PG ಯಾಕೆ ಮಾಡ್ಕೋಬೇಕು? ಸರಿ ಕುಂತ್ಕೊಬಿಟ್ಟೆ ಟ್ರಾಫಿಕ್ಕು. ನುಗ್ಗು 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 ನುಗ್ಗು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇವನ್ ಯಾರು ಗುರು? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಈಗ ಯಾಕೆ ಇಷ್ಟೊಂದು ಸೆಕೆ ಉರಿದಿದೆ? ಸಂಜೆ ಯಾಕೆ ಮಳೆ ಬರ್ತದೆ? ಐ ಕಾಂಟ್ ಬಿಲೀವ್, ಐ ಕಾಂಟ್. ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ ಲೇ. ಹೋಗ ಫ್ರೀ. ವಾ ಅಯ್ಯೋ ಬಿಡ್ರೋ. ನನ್ನ ಒಂದು ನೋವೇನಿದೆ ಅನ್ನೋದನ್ನ, ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಕತೆ, ಏನು ಎತ್ತ ಅಂತ. ಎಸ್, ನಾನು ಹೋಗ್ತಾ ಇರೋದು OnePlus ಸರ್ವಿಸ್ ಸೆಂಟ್ರಿಗೆ. ಮೇ 1ರಿಂದ ಸರ್ವಿಸ್ ಸೆಂಟರ್ಸ್ ಎಲ್ಲ ಬ್ಯಾನ್, ಈ OnePlus ಫೋನ್ಸ್ ಎಲ್ಲ ಬ್ಯಾನು ಅಂತ ಹೇಳಿದರು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಾನು ಫೋನ್ ತೊಗೊಂಡಿದ್ದು ಏಪ್ರಿಲಲ್ಲಿ. ನಮ್ಮ ಹುಡುಗ ಯಾಕೆ ಫೋನ್ ಮಾಡ್ತವನೆ? ನಾನು ನಡ್ಕೊಂಡು ಹೋಗ್ತಿರೋ ಫೀಲ್ ಆಯ್ತೈತಲ್ಲ. ಸಿಗ್ನಲ್ ಜಂಪ್ ಮಾಡೋಕೆ ಇಷ್ಟೊತ್ತು ಬೇಕಾಯ್ತಾ ಗುರು? ಒಳಗಡೆ ಬೆವ್ರು ಕಿತ್ಕೋತಾ ಇದ್ದಿದ್ದಕ್ಕೂ. ಹೈ, ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. OnePlus ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ನನ್ನ ಫೋನ್ ತೊಗೊಂಡು ಇವಾಗ 2 ಮಂತ್ಸ್ ಆಯಿತು. ಎಸ್, 2 ಮಂತ್ಸ್ ಆಯಿತು. 2 ಮಂತ್ಸ್ ಆದಮೇಲೆ ನನ್ನ ಫೋನು ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಡನ್ಲಿ ಸ್ಟ್ರಕ್ ಆಗೋದು, ಹ್ಯಾಂಗ್ ಆಗೋದು ಆಗ್ತಾಯಿತ್ತು. ಸೊ ನಾನು ಹೋಗೋದಾರಲ್ಲಿ ನಾನು ಬೈ ಮಾಡಿದ ಸ್ಟೋರ್ಗೆ ಹೋದೆ. ಬೇರೆ ಕೆಲಸದಲ್ಲಿ ಹೋಗ್ತಾಯಿದ್ದೆ, ಅದೇ ಟೈಮಲ್ಲಿ ಆ ಸ್ಟೋರ್ಗೆ ವಿಸಿಟ್ ಮಾಡಿಬಿಟ್ಟು ಹೋದೆ. ಆವಾಗ ಅವರು ಅಂದರು, ಇಲ್ಲ ಸರ್ ನೀವು OnePlus ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು ಅಂತಂದು. ಫೋನಿಕ್ಸ್ ಮಾಲು 10 ಕಿಲೋಮೀಟರ್ಸ್ ಅರೌಂಡು, ಮಿಗ್ದವೆಲ್ಲ 13 ಕಿಲೋಮೀಟರ್ಸ್ 14 ಕಿಲೋಮೀಟರ್ಸ್ ತೋರಿಸ್ತು. ಸೊ ಟೈಮ್ ವೇಸ್ಟ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಸರಿ ಆಯಿತು, ಇದನ್ನೇ ಚೂಸ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಹೋಗಿ 2 ಗಂಟೆಗೆ ನಾನು ಆಫೀಸ್ಗೆ ಹೋಗ್ಬೇಕು. ಆಗತ್ತಾ?
11:50 ಆಯಿತು. 11 ಗಂಟೆಗೆ ಹೊರಟಿದ್ದು ನಾನು. ಆ ಟ್ರಾಫಿಕ್ಕು, ಹೆಲ್ಮೆಟ್ ತೊಗೊಳ್ಳೋದು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇಷ್ಟೆಲ್ಲ ಅಂದ್ಕೊಂಡಿದ್ರೆ ಅವ್ನು ಬರಲ್ಲ ಅಂತ ಇದೆ. ನಾನೇ ಫೋರ್ಸ್ ಮಾಡಿ ಕರ್ಕೊಬತ್ತಿದ್ದು. ಉಗಿಸ್ಕೋಬೇಕಲ್ಲ ಎಲ್ಲರ ಹತ್ರ. ಇದೇನಪ್ಪ ನಿದ್ದೆ ಬರ್ತೈತೆ. ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ಡ್ರೈವಿಂಗ್ ಕಲಿತವ್ರೆ. ಹೆಣ್ಮಗುನ ಅಲ್ಲ, ಗಂಡು ಮಗ. ಬೆವ್ರು ಕಿತ್ಕತೈತೆ ಒಳಗಡೆ. ಈ ಪ್ಲೇಸ್ ನೀವು ನೋಡಿರ್ತೀರಪ್ಪ. ನಮ್ಮ ಮೊದಲ ವೀಡಿಯೋ ನೋಡಿದವ್ರಿಗೆ ಈ ಪ್ಲೇಸ್ ಗೊತ್ತಾಗಿರುತ್ತೆ. ನನ್ನ ವೀಡಿಯೋನ ಅನ್ಬಾಕ್ಸಿಂಗ್ ವೀಡಿಯೋನ ಎಡಿಟ್ ಮಾಡೋಕೆ ಕೂತ್ಕೊಂಡೆ ಆಯಿತಾ. ಎಡಿಟ್ ಮಾಡೋಕೆ ಕೂತ್ಕೊಂಡಾಗ ನನಗೆ ಬೇಜಾರಾಗೋಯ್ತು. ಯಾಕೆ ಅಂತೀರಾ? ಅದರಲ್ಲಿ ಮಾತಾಡಿದ್ದಕ್ಕಿಂತ ಅನ್ನೋದು ಯೂಸ್ ಮಾಡಿರೋದೇ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಬೇಜಾರಾಗೋಯ್ತಪ್ಪ. ಸಿಕ್ಕಾಪಟ್ಟೆ ಕೋಪನೂ ಬಂದ್ಬಿಡ್ತು ನನ್ನ ಮೇಲೆ ನನಗೇನೆ. ಏನೋ ಒಂದು ಎಡಿಟ್ ಮಾಡೋ ಅಂದ್ರೆ ಏನು ಎಡಿಟ್ ಮಾಡ್ತೀರಾ? ಅದ್ರಲ್ಲಿ ಮಾತಿಗಿಂತ ಬರೀ ಸೋನೆ ಐತೆ. ಸೋನೆ ಮಳೆ ಬರ್ತದೆ. ಬೇಜಾರಾಗೋಯ್ತು. ಆದರೂ ಇರಲಿ, ದಯವಿಟ್ಟು ಕ್ಷಮಿಸಿ. ಅದನ್ನ ತಿದ್ಕೊತೀನಿ. ಈ ವಿಡಿಯೋದಲ್ಲೇ ತಿದ್ಕೋತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ನಿಮ್ಮೆಲ್ಲರ ಹಾರೈಕೆಯಿಂದ ನಾನಿವತ್ತು ಇಲ್ಲಿವರೆಗೂ ಬೆಳೆದಿದ್ದೀನಿ, ಇನ್ನೂ ಬೆಳಿತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ. ನಾನು ಆಲ್ಮೋಸ್ಟ್ ಅಲ್ಲಿ ನನ್ನ ಗಾಡಿನ ನನ್ನ ಟಾಪ್ ಸ್ಪೀಡನ್ನ ರೀಚ್ ಮಾಡಿಬಿಟ್ಟಿದ್ದೀನಿ. ಬಟ್ ಆ ಟಾಪ್ ಸ್ಪೀಡನ್ನು ನಾನು ಅಕ್ಕನ ಕೂರಿಸ್ಕೊಂಡು ಹೋಗಿದ್ದೀನಿ. ಆನೆಸ್ಟ್ ರಿವ್ಯೂ ನನ್ನ ಅಕ್ಕನೇ ಕೊಟ್ಬಿಡ್ತಾಳೆ ಗಾಡಿ ಹೆಂಗೆ ಹೊಡಿತೀನಿ, ಏನು ಕತೆ ಅಂತ. ಬಟ್ ಒಂದು, ನನ್ನ ಕಂಟ್ರೋಲ್ ನನ್ನ ಜೊತೆನೇ ಇರುತ್ತೆ. ನನ್ನ ಗಾಡಿ ಕಂಟ್ರೋಲ್ ಏನೇ ಇದ್ದರೂ ನನ್ನ ಜೊತೆನೇ ಇರುತ್ತೆ. ಅದೇ ಖುಷಿ. ಯಾಕಂದರೆ ಆ ಕಂಟ್ರೋಲ್ ಇಲ್ಲ ಅಂದರೆ ಗಾಡಿ ಹೊಡಿಲೇಬಾರ್ದು. ಏನಂತೀರಾ ಅಲ್ವಾ? ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನಾನು ಮಾಲ್ಗೆಲ್ಲ ಹೋಗೋದು ಕಡಿಮೆ. ಯಾಕಂದರೆ ನಾವು ಇದ್ದರೆ ಆಫೀಸು ಇಲ್ಲ ರೂಮಲ್ಲಿ ಬಿದ್ಕೊಂಡು ಸಾಯ್ತಾ ಇರ್ತೀವಿ. ಈ ರಜೆ ಇರೋ ಟೈಮಲ್ಲಂತೂ ಹುಡುಗಿರು ಹಾಕೊಂಡು ಹೋಗೋಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಲವರ್ನ ಕರ್ಕೊಂಡು ಹೋಗೋಣ ಅಂದರೆ ಲವರ್ ಬೇರೆ ಇಲ್ಲ. ನಮ್ಮ ಜೀವನ ಬರೀ ಹುಡುಗರುಗಳೇ ಸಾಯ್ತಿರ್ತಾರೆ. ನನ್ನ ಮಚ್ಚ ಅಂತ ಬಚ್ಚ ಜಾಡ್ಸ್ ಹೋದ್ರೆ ಜನರೇಟರ್ ಜಾಮ್ ಆಗೋಗ್ಬಿಟ್ಟು ಪ್ರೊಡಕ್ಷನ್ ನಿಂತೋಗ್ಬಿಡಬೇಕು. ಅದಕ್ಕೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇರಲಿಲ್ಲ. ಅದಕ್ಕೆ ಅದ್ರ ಲೊಕೇಶನ್ ಎಲ್ಲೈತೆ, ಏನು ಕತೆ ಅವೆಲ್ಲ ನಮಗೆ ಗೊತ್ತಿಲ್ಲ. ಅಷ್ಟೇ ವಿಷಯ. ಮತ್ತಿನ್ನೇನು ಹೇಳೋಕ್ಕೆ ಬಯಸಲ್ಲ ನಾನು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. OnePlus ಸರ್ವಿಸ್ ಸೆಂಟ್ರಿಗೆ ಹೋಗಿ ರೆಡಿ ಮಾಡಿಸ್ಕೊಂಡು ಮತ್ತೆ ಆಫೀಸ್ಗೆ ಹೋಗ್ಬೇಕು. OnePlus ಸರ್ವಿಸ್ ಸೆಂಟ್ರಲ್ಲಿ ಆ್ಯಕ್ಚುಲಿ ಬ್ಯಾನ್ ಆಗಿದೆ. OnePlus ಸ್ಟೋರ್ಸಲ್ಲಿ OnePlus ಇನ್ಮೇಲೆ ಅವೈಲೇಬಲ್ ಇರಲ್ಲ ಆಫ್ಲೈನ್ ಸ್ಟೋರ್ಸಲ್ಲಿ ಅಂತ ಹೇಳ್ಬಿಟ್ಟೇನೋ ಒಂದು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಆ್ಯಕ್ಚುಲಿ ನಮ್ಮ ಅಕ್ಕ ನೋಡಿ ಕೊಡಿಸ್ಬಿಟ್ಟು EMI ಹಾಕ್ಸ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಶೇರ್ ಮಾಡ್ತಾ ಇರ್ತಾಳೆ ಅವಳು. ಓಕೆನಾ? ಅದ್ರಲ್ಲಿ ನಾನು ಉರಿಸ್ಬೇಕು ಅಂತಲೇ OnePlus ಅದು ಬ್ಯಾನ್ ಆಗಿರೋದು ವೀಡಿಯೋ ಕಳಿಸ್ಬಿಡೋದ? ಹಾ ದುಶ್ಮನ್ ಕಹಾ ಹೇ ಅಂದರೆ ಪಕ್ಕದಲ್ಲೇ ಇದ್ದಾಳೆ. ಅಯ್ಯೋ, ನನ್ನ ಕ್ರೈಮ್ ಪಾರ್ಟ್ನರ್. ಬರೀ ಇಂಥದೆಯಾ? ಆದರೂ ರಿಯಲಿ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಲಕ್ಕಿ ನಾನು ಅವಳನ್ನು ಪಡೆಯೋದಕ್ಕೆ. ಯಾಕಂದರೆ ಅವಳನ್ನು ಅಕ್ಕನಾಗಿ ಪಡ್ಕೊಳ್ಳೋದಕ್ಕೆ ನಾನು ರಿಯಲಿ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದರೆ, ನನ್ನ ಎಲ್ಲ ಟೈಮಲ್ಲೂ ನಾನು ಅವಳ ಹತ್ರ ಎಷ್ಟೇ ಜಗಳ ಆಡಿರ್ಬೋದು, ಎಷ್ಟೇ ಕಿತ್ತಾಡ್ಕೊಂಡಿರ್ಬೋದು, ಏನೇ ಆಗಿರ್ಬೋದು, ಬಟ್ ನಾನು ಕಷ್ಟ ಅಂತ ಒಂದು ಸ್ವಲ್ಪ ಅಕ್ಕ ಹಿಂಗೆ ಆಯಿತು ಕಣೆ ಹೆಲ್ಪ್ ಮಾಡೆ ಅಂತಂದರೆ ಸಾಕು, ಜೊತೆಗೆ ಹೆಗ್ಲಿಗೆ ಕೊಟ್ಟು ನಿಂತ್ಕೋತಾಳೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಮ್ಯಾಪ್ ನಂಬ್ಕೊಂಡ್ರೆ ಮನೆ ಹಾಳಾಯ್ತದೆ ಕಣ್ಲ. A few minutes later. ಎಷ್ಟಿದಾವೆ ಗೊತ್ತಾ ಇಲ್ಲಿ ಮಾಲು? ಟೋಟಲ್ 3-4 ನೋಡ್ದಂಗೆ ಆಯ್ತು ನನಗೆ. VR ಬೆಂಗಳೂರು. ಎಂಟ್ರೆನ್ಸ್ ಇದ್ದಾರೆ. ಎಂಟ್ರೆನ್ಸ್ಗಿದ್ದಾರೆ ರೀ.
ಅಮ್ಮ 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 ಹೆಲ್ಮೆಟ್ ತಗೊಂಡು ಹೋಗ್ಬೇಕಾ? ಹೋಗಿದೆ. ಆ್ಯಪಲ್ಲು ತಗೊಳ್ಳೋ ಯೋಗ್ಯತೆ ನಮಗಿಲ್ಲ. ರೇರಿಸಮ್ ಅಂತೆ ನಮ್ಗೆ ಗೊತ್ತಿಲ್ಲ. ಅದಾದರೂ ಲೇಡೀಸ್ ಬಟ್ಟೆಗಳು ನಮಗೆ ಬೇಕಾಗಿಲ್ಲ. ಇದು ಲೇಡೀಸ್ ಐಟಮ್ಸು ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಪೋಯಾನಿಕ್ಸ್ ಮಾಲ್ ಅಂತ ಬಾಂಬಾಗೈತೆ. ನಮ್ಗಾಗಲ್ಲಪ್ಪ ಅಲ್ವಾ? ನಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೋಬೇಕು. ಇಷ್ಟ ಗುರು, ಬಂದಿದ್ದ ಕೆಲಸ ಅಂತೂ ಆಗಿಲ್ಲ. ಡೇಟಾ ಬ್ಯಾಕಪ್ ಮಾಡ್ಕೋಬೇಕಂತ ಯಾವನ್ ಮಾಡ್ಕೋತಾನೆ ಡೇಟಾ ಬ್ಯಾಕಪ್ಗಳನ್ನ. ಡೇಟಾ ಬ್ಯಾಕಪ್ ಮಾಡಿಕೊಂಡು ಇನ್ನೂ 2 hour ಆಗುತ್ತೆ ಸರ್ ಅಂತಂದರು. ಟೈಮ್ ನೋಡಿದ್ರೆ 12:47. ನಾನು ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಆಫೀಸ್ಗೆ ಬೇರೆ ಹೋಗಬೇಕು. ಟೈಮ್ ಬೇರೆ ಆಗೋಯ್ತು. ಎದ್ದಿದ್ದು ಲೇಟ್ ಆಯ್ತಾಯ್ತಾ. ಲೇಟ್ ಆಗಿದ್ದವನು ಒಂದು ರೌಂಡು ಏನಪ್ಪ ಮೊಬೈಲ್ ನೋಡಿದೆ. ಮೊಬೈಲಲ್ಲಿ ಯಾರ ಮುಖ ನೋಡಿದೆ ಮೊದಲು? ಓಹ್ ಸಾರಿ, ನನ್ನ ಮುಖನೇ ನಾನು ನೋಡ್ಕೊಂಡಿದ್ದೀನಿ. ದಟ್ ಈಸ್ ದ ಬಿಗ್ ಮಿಸ್ಟೇಕ್. ಅಲ್ಲ ಗುರು, ಈ ಥರನೂ ಆಯ್ತದ ಲೈಫಲ್ಲಿ? ನನ್ನ ಮುಖ ನೋಡ್ಕೊಂಡು ಬಂದಿದ್ದಕ್ಕೆ ಕೆಲಸನೇ ಆಗಿಲ್ವಲ್ಲ ಗುರು. ಮತ್ತೆ ಮಲಗಿದ್ದೀನಿ 5 ನಿಮಿಷ. ಯಾರ ಮುಖ ನೋಡಿದೆ ಆಮೇಲೆದ್ದು? ಓ ಶೆಟ್, ಎದ್ದು ಕೂತ್ಮೇಲೂ ನನ್ನ ಮುಖನೇ ಕಾಣಿಸಿದೆ. ಅದಂಗೆ ಅಂತೀರಾ? ಕಬೋರ್ಡ್, ಸೊ ಅದಕ್ಕೆ ಮಿರರ್ ಇದೆಯಲ್ಲ, ಎದ್ದಿದ ತಕ್ಷಣ ಮತ್ತೆ ನನ್ನ ಮುಖನೇ ಕಾಣಿಸ್ತು. ಛ, 2 ಸರಿ ಕಾಣಿಸ್ದಾಗಲೇ ಅನ್ಕೋಬೇಕಿತ್ತು. ಇವತ್ತು ಆಗಲ್ಲ ಹೋಗಿ ಕೆಲಸ, ಬಟ್ ಕೇಳಬೇಕಲ್ಲ ಮನಸ್ಸು. ಅದಕ್ಕೆ OnePlus ಯೂಸರ್ಸ್ಗೆಲ್ಲ ಸರ್ವಿಸಸ್ ಅವೈಲಬಲ್ ಇದೆ ಬ್ಯಾಂಗ್ಳೂರಲ್ಲಿ 3 ಪ್ಲೇಸಸಲ್ಲಿ. ಸೊ ಅಷ್ಟೇ ವಿಷಯ. ಏನೋ OnePlus ಸರ್ವಿಸ್ ಸೆಂಟರ್ಸ್ ಬ್ಯಾನ್ ಆಗಿದೆ ಅನ್ನೋರಿಗೆಲ್ಲ ಒಂದು ಮಾತು. OnePlus ಸರ್ವಿಸ್ ಸೆಂಟರ್ಸ್ ಎಲ್ಲ ಇದೆ, ಓಪನ್ ಇದೆ. ಬ್ಯಾಂಗ್ಳೂರಲ್ಲಿ 3 ಪ್ಲೇಸಸಲ್ಲಿ ಇದೆ. ಒಂದು ಕೋರಮಂಗಲ, ಇನ್ನೊಂದು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಕೋರಮಂಗಲದಲ್ಲಿ. ಬಟ್ ಇಲ್ಲಿ ಪಿಯೋನಿಕ್ಸ್ ಮಾಲ್ KR ಪುರಮಿಂದ ITPL ರೋಡಲ್ಲಿದೆ. ಸೊ ಇನ್ನೊಂದು MG ರೋಡಲ್ಲಿದೆ. ಸೊ 3 ಲೊಕೇಶನಲ್ಲಿ ಲೊಕೇಟ್ ಆಗಿದೆ. ಸರ್ವಿಸ್ ಸೆಂಟರ್ಸ್ ಅವೈಲೇಬಲ್ ಇದೆ. ಸೊ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಫೋನ್ಸ್ ವಿಸಿಟ್ ಮಾಡ್ಬೋದು. ಸೊ ಅಲ್ಲಿವರೆಗೂ ಪೀಸ್ ಆಗಿರಿ, ನಗ್ನಗ್ತಾ ಇರಿ, ನಗಿಸ್ತಾ ಇರಿ, ಯಾವುದೇ ವಿಷಯಕ್ಕೂ ಬೇಜಾರಾಗಬೇಡಿ, ಖುಷಿಯಾಗಿರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ. ಏನೇನು ಮಾಡಬೇಕು ಅಂತ ನಿಮಗೆ ಗೊತ್ತು. ವೀಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅದೆಲ್ಲ ನಾನು ಹೇಳಬೇಕಾಗಿಲ್ಲ, ನೀವು ಮಾಡೇ ಮಾಡ್ತೀರಾ ಅಂತ ಗೊತ್ತು. ಸೊ ಅಷ್ಟೇ ವಿಷಯ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.